ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ಬ ಡಿಕೆ ಬೆಂಬಲಿಗ ಶಾಸಕ ಬಾಲಕೃಷ್ಣ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಅಂದ್ರೆ ಭಾವಿ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಲೀಡರ್. ಕಾಂಗ್ರೆಸ್ಗಾಗಿ ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠೆಯನ್ನು ತೋರಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು ಅಂತ ನೆನಪು ಮಾಡಿಕೊಡ್ತಾ ಇದ್ದಾರೆ. ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅನ್ನೋದು ಮಾತಿನ ತಾತ್ಪರ್ಯ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಸಿದ್ದರಾಮಯ್ಯನವರು ಪದತ್ಯಾಗ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ನಮ್ಮ ಜೊತೆಗೆ DCM ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕೂಗೇನಿದೆ, ಅಂದರೆ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಬಂದವರು ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಇನ್ನೂ ಕೂಡ ನಮಗೆ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವು ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ. ಹೈಕಮಾಂಡಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥ ವಿಚಾರ ನಮಗೂ ಗೊತ್ತಾಗಿದೆ. ಬಟ್ ಸಿದ್ದರಾಮಣ್ಣವರು ನಾವು ಹೇಳ್ತಾ ಇದ್ದಂಥ ವಿಚಾರ ಏನು ಅಂತಂದರೆ, ಸಿದ್ದರಾಮಣ್ಣನವರ ನಂತರ ಸಿದ್ದರಾಮಣ್ಣವ್ರು ಎಷ್ಟು ದಿವಸ ಇರ್ತಾರೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಿದ್ದರಾಮಣ್ಣವ್ರು ಎಷ್ಟು ವರ್ಷ ಕಂಟಿನ್ಯೂ ಮಾಡ್ತಾರೆ, ಎಷ್ಟು ದಿವಸ ಇರ್ತಾರೆ ಅಂತದ್ದು. ಸಿದ್ದರಾಮಣ್ಣನ ನಂತರ ಕ್ಲೈಮ್ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಇನ್ನೂ ಕೂಡ ಅದು ಕಂಪ್ಲೀಟಾಗಿ ಸ್ಪಷ್ಟ ಆಗಿಲ್ಲ. ಅದ್ರ ಬಗ್ಗೆ ಹೈಕಮಾಂಡ್ನೇ ಎಲ್ಲ ಚರ್ಚೆ ಆಗಿದೆ ಅಂತ ಗೊತ್ತಾಗಿದೆ. ಬಹುಶಃ ನಾಳೆ ಡಿನ್ನರ್ ಮೀಟಿಂಗ್ ಏನೋ ಇಟ್ಕೊಂಡಿದ್ದಾರೆ ಸಚಿವರುಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅಲ್ಲಿ ತೀರ್ಮಾನ ಆಗ್ತದೆ, ಸಾಧಕ ಬಾಧಕ ಏನೇನು ಆಗ್ತದೆ ಅಂತಕ್ಕಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅಲ್ಲಿ ಹೈಕಮಾಂಡ್ ಅವರು ಏನೇನು ಚರ್ಚೆ ಆಗ್ತದೆ, ಆಮೇಲೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು, ಅದೆಲ್ಲ ಪ್ರೊಸೆಸ್ ಇದೆ. ಬಟ್ ಈಗ ನಾವು ಹೇಳಿದ್ದೇನೆಂದರೆ, ಸಿದ್ದರಾಮಯ್ಯನವ್ರು ಇರೋವರೆಗೂ ಅವ್ರು ಇರಲಿ. ಅವ್ರ ನಂತರ ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ಸಲ್ಲಿರೋ. ಈಗ ರಾಜ್ಯದಲ್ಲೆಲ್ಲ ಪ್ರಚಲಿತ ಇರತಕ್ಕಂಥದ್ದು 2ನೇ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವ್ರು ಯಾವತ್ತು ಬಿಟ್ಟುಕೊಡ್ತಾರೆ ಅದ ನಂತರ ಆಯ್ಕೆ ಡಿ ಕೆ ಶಿವಕುಮಾರ್ ಅವ್ರು ಕೊಡಬೇಕು ಅಂತಕ್ಕಂಥ ನಮ್ಮ ಒತ್ತಡ ಕೂಡ ಇತ್ತು, ಮತ್ತು ಭಿನ್ನ ಒತ್ತಡ ಕೂಡ ಇತ್ತು ಹೈಕಮಾಂಡಲ್ಲಿ. ಬಹುಶಃ ಅದಕ್ಕೆ ಗೌರವ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಸರ್, ಏನೇನೆಲ್ಲ ಚರ್ಚೆ ಆಯಿತು, ಯಾವ ಥರ ಒಪ್ಪಿಸಿದ್ರು, ಆ ಥರದ್ದೇನಾದ್ರು ಮಾಹಿತಿ ಗೊತ್ತಾಯ್ತಾ ಸರ್? ಮತ್ತು ಡಿ ಕೆ ಶಿವಕುಮಾರ್ ಏನಾದರೂ ಮಾತಿಗೆ ಸಿಕ್ಕಿದ್ರಾ, ಪ್ರಯತ್ನ ಮಾಡಿದ್ರಾ? ಇಲ್ಲ, ಅವರು ತುಂಬ ಎಲ್ಲ ಬ್ಯುಸಿ ಇದ್ದಾರೆ ಡೆಲ್ಲಿನಲ್ಲಿ. ಕೆಲವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟು, ಬಟ್ ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಅಂತೇಳಿ. ಮತ್ತು ಸಿದ್ದರಾಮಯ್ಯನವರು ಕೂಡ ಬಹುಶಃ ಈ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಲ್ವಾ, ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡೆ ಎಲ್ಲ ಮಾಡಬೇಕಲ್ಲ. ವಿತೌಟ್ ಸಿದ್ದರಾಮಯ್ಯ ದೆರ್ ಇಸ್ ನೋ ಕಾಂಗ್ರೆಸ್ ಅಲ್ವಾ. ಅದರಿಂದ ಅದೆಲ್ಲ ವಿಶ್ವಾಸಕ್ಕೆ ತೊಗೊಂಡೆ ಮಾಡಬೇಕು. ಅದನ್ನು ಹೈಕಮಾಂಡು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಅದಕ್ಕೆ ನಾವು ನಮ್ಮ ವಾದ ಇಷ್ಟೇ, ಸಿದ್ದರಾಮಣ್ಣವರು ಇರೋ ತನಕ ಇರಲಿ, ಇದನ್ನ ನಂತರ ಬರಬೇಕಾಗಿರ್ತಕ್ಕಂಥ ಪಟ್ಟ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ. ಬಹುಶಃ ಅದು ನೋಡೋಣ, ನಾಳೆದರಲ್ಲಿ ಒಂದು ಇತ್ಯರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ಹೆಚ್ಚಾಗಿ ಮಾತಾಡಿದ್ದು ನೀವೇ ಸರ್, ಅಂದರೆ ಬಾಲಕೃಷ್ಣ ಅವರು, ರಂಗನಾಥ್ ಅವರು, ಈ ಥರದವರು ಮಾತಾಡೋಕ್ಕೆ ಶುರು ಮಾಡಿದರು. ನೀವು ಮಾತಾಡೋಕ್ಕೆ ಶುರು ಮಾಡಿದ್ದು ಈಗ ಆಗ್ತಾ ಇದೆ? ಇಲ್ಲ, ಆ ಥರ ಏನಿಲ್ಲ. ನಾವು ನಮ್ಮ ಕ್ಲೈಮ್ಸನ್ನು ಇಟ್ಟಿದ್ದು. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಅವರು 94ರಲ್ಲಿ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನಿರಾಕರಣೆ ಮಾಡಿತು. ಟಿಕೆಟ್ ಸಾತ್ನೂರು ಕ್ಷೇತ್ರದಿಂದ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಇಂಡಿಪೆಂಡೆಂಟಾಗಿ ಗೆದ್ದು ಅವತ್ತು ಜನತಾದಳ ಅಧಿಕಾರದಲ್ಲಿತ್ತು. ಅವರು ಮನಸ್ಸು ಮಾಡಿದರೆ ಜನತಾದಳಕ್ಕೆ ಹೋಗ್ಬೋದಾಗಿತ್ತು, ಮತ್ತು ಮಂತ್ರಿನೂ ಆಗ್ಬೋದಾಗಿತ್ತು. ಆದರೆ ಅವರು ಪಕ್ಷನಿಷ್ಠೆಯಿಂದ ಅವತ್ತು ಕೂಡ ಅವರು 94ರಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡಲಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಗೆದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು. ಮತ್ತು 2013ರಲ್ಲಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ, ಪಕ್ಷ ಮಂತ್ರಿ ಮಾಡಲಿಲ್ಲ. ಆವಾಗಲೂ ಕೂಡ ಅವರೇನು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಏನು ಮಾಡಲಿಲ್ಲ. ಅವತ್ತು ಕೂಡ ಪಕ್ಷದ ಪರವಾಗಿ ಮಾತಾಡಿಕೊಂಡು ನಂತರ ಅವ್ರಿಗೆ ಹೈಕಮಾಂಡ್ ಒಂದು ಅವಕಾಶ ಮಾಡಿಕೊಡ್ತು. ಹಾಗೆ ನಿರಂತರವಾಗಿ ಅವರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ರು. 2023ರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಅವರು KPCC ಅಧ್ಯಕ್ಷರಾಗಿ ಅವರು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು. ಸಿದ್ದರಾಮಯ್ಯನವರ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ 138 ಸ್ಥಾನ ಗೆಲ್ಲಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇತ್ತು. ಬಹುಶಃ ಅದನ್ನು ಮನಗೊಂಡಂಥ
ನಮ್ಮ ಹೈಕಮಾಂಡು ನಾವು 2028ಕ್ಕೆ ಪುನಃ ಚುನಾವಣೆಗೆ ಹೋಗಬೇಕು. ಚುನಾವಣೆಗೆ ಹೋಗಬೇಕಾದ್ರೆ ಇವರೆಲ್ಲರ ಆಶೀರ್ವಾದನೂ ಬೇಕು. ಸಿದ್ದರಾಮಯ್ಯನವರ ಆಶೀರ್ವಾದ ಇರ್ಬೋದು, ಖರ್ಗೆ ಅವರ ಆಶೀರ್ವಾದ ಇರ್ಬೋದು, ಮತ್ತು ಜಾರಕಿಹೊಳಿ, ನಮ್ಮಲ್ಲಿ ಅನೇಕ ಜನ ಎಲ್ಲ ವರ್ಗದ ಜನಗಳ ನಾಯಕರುಗಳು ಕೂಡ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸಹಕಾರ ಎಲ್ಲ ಇದೆ. ಅದರಿಂದ ಇದನ್ನು ಮನಗೊಂಡಂಥ ಹೈಕಮಾಂಡು ಬಹುಶಃ ಅವಕಾಶವನ್ನು ಮಾಡಿಕೊಡ್ಬೋದು ಸಿದ್ದರಾಮಯ್ಯನವ್ರ ನಂತರ ಅಂತ ನಾವು ಅದನ್ನು ಅಂದ್ಕೊಂಡಿದ್ದೇವೆ. ಬಟ್ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ನಮಗಿಲ್ಲ. ಸರ್, ಈಗ CM ಸಿದ್ದರಾಮಯ್ಯನವರಿದ್ದಾಗ ಇವರು DCM, ಈಗ ಇವರು CM ಆದರೆ ಮುಂದೆ ಯಾರಾದರೂ DCMಗೆ ಯಾರಾದರೂ ಇದ್ದಾರಾ? ಆ ಥರದ ಮಾಹಿತಿ ಏನಾದ್ರು ಗೊತ್ತಾಯ್ತಾ? ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರನ್ನ DCM ಮಾಡಬೇಕು. ಈಗ ಇವ್ರನ್ನ ಮಾಡಬೇಕಾದ್ರೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಿದ್ದು DCM ಅವರು ಇರಬೇಕು ಇವರು ಅಂತ. ಸಿದ್ದರಾಮಯ್ಯನವ್ರ ನಂತರ ಇವರೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ DCM ಆಗಿ ಇವ್ರನ್ನ ಮಾಡಿದ್ರು. ಈಗ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದು ಯಾರ ಕೈಲೂ ಇಲ್ಲ, ಅದು ಹೈಕಮಾಂಡ್ ವಿವೇಚನೆಗೆ ಬಿಟ್ಟಂಥ ವಿಚಾರ ಅದು. ಒಂದು ವೇಳೆ ಈಗ CM ಆದರೆ DK ಅವರು, ನೀವು ಕ್ಯಾಬಿನೆಟ್ನಲ್ಲಿ ಇರ್ತೀರಾ ಹೆಂಗೆ ಅಂತ ನಿರೀಕ್ಷೆ ಇದೆಯಾ? ಇಲ್ಲ, ಆ ಥರ ಅದನ್ನು ಈಗ ಇಟ್ ಇಸ್ ಎ ಪ್ರಿಮೆಚೂರ್ ನಾವು ಹೇಳಲಿಕ್ಕೆ. ಬಟ್ ನಾನು ಸೀನಿಯರ್ ಶಾಸಕ ಇದ್ದೀನಿ. ಮತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಶಿಸ್ತಿಗೆ ನಾವೆಲ್ಲ ಕೂಡ ಬದ್ಧರಾಗಿದ್ದೇವೆ. ಅದರಿಂದ ನನಗೂ ಕೂಡ ಅಪೇಕ್ಷೆ ಇದೆ. ನಾನು ಕೂಡ ನಮ್ಮ ಕ್ಷೇತ್ರದ ನಾನು 5 ಬಾರಿ ಶಾಸಕನಾಗಿದ್ದೀನಿ. ಬಹುಶಃ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಖರ್ಗೆ ಸಾಹೇಬರು ನನ್ನನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಈಗ ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರೆಲ್ಲ ಬರ್ತಿದ್ದಾರೆ ಅನ್ನೋದು, ಎಲ್ಲ ಶಾಸಕರು ಕೂಡ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ ನಿಮಗೆ ಕರೆ ಬಂದಿತ್ತಾ ಸರ್? ಮೀಟಿಂಗ್ ಏನಾದರೂ? ಏನಿಲ್ಲ, ಆ ಥರ ಏನು ಕರೆ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಬಹುಶಃ ಅದು ಕೊಡಬೇಕಾದ್ರೆ ಆ ಸಂದರ್ಭದಲ್ಲಿ ಹೇಳ್ತಾರೆ, ಎಲ್ಲರನ್ನೂ ಕರೀಲೇಬೇಕಾ, ಶಾಸಕಾಂಗದ ಪಕ್ಷದಲ್ಲೇ ತೀರ್ಮಾನ ಆಗಬೇಕಲ್ಲ, ಅದೆಲ್ಲ ಕರೆದು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಓಕೆ, ಇದು ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.